40ರ ನಂತರ ಮೆಟಬಾಲಿಕ್ ಸ್ಲೋಡೌನ್ ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದಕ್ಕೆಲ್ಲ ಪರಿಹಾರ ಕ್ಲಿನಿಕಲಿ ಟೆಸ್ಟೆಡ್ ಅಮೃತ್ ನೋನಿ ಆರ್ಥೋ ಪ್ಲಸ್. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಘಾತಕ ಮಿಸೈಲ್ ಪರೀಕ್ಷಿಸಿದ ಭಾರತ. ಓಡೋ ರೈಲಿನಿಂದಲೇ ಹಾರಿತು ಮಿಸೈಲ್, ಸಿಡಿದು ಘರ್ಜಿಸಿದ ಅಗ್ನಿ ಪ್ರೈಮ್. ನಮಸ್ಕಾರ ಸ್ನೇಹಿತರೆ, ಭಾರತೀಯ ಸೇನೆ ಸುವರ್ಣಾಕ್ಷರಗಳಲ್ಲಿ ಬರೆಯಬಹುದಾದ ಐತಿಹಾಸಿಕ ಬೆಳವಣಿಗೆಯಾಗಿದೆ. ಪಾಕಿಸ್ತಾನದ ಗಡಿಯಲ್ಲಿ ಉದ್ವಿಗ್ನತೆ ಹಸಿಯಾಗಿರೋ ಹೊತ್ತಲ್ಲಿ ಪಾಕಿಸ್ತಾನ ಸೌದಿ ರಕ್ಷಣಾ ಒಪ್ಪಂದ ಮಾಡಿಕೊಂಡು ಅದಕ್ಕೆ ಬಹಳ ಖುಷಿಪಟ್ಟು ಪಾಕಿಸ್ತಾನ ಕಿಲಕಿಲ ಅಂತ ಕುಣಿತಾ ಇರೋ ಹೊತ್ತಲ್ಲಿ ಭಾರತ ಅತಿ ಭಯಾನಕವಾದ ಆಯುಧವೊಂದನ್ನು ರೈಲಿನ ಮೇಲಿಂದ ಹಾರಿಸಿ ಟ್ರೈನ್ ಲಾಂಚ್ಡ್ ಅಗ್ನಿ ಪರೀಕ್ಷೆ ಮಾಡಿದೆ. ನೀರಿಂದ ಆಯಿತು, ನೆಲದಿಂದ ಆಯಿತು, ಆಕಾಶದಿಂದ ಆಯಿತು. ಈಗ ರೈಲಿನಿಂದ ಮಿಸೈಲ್ ಹಾರಿಸೋ ಟೆಕ್ನಾಲಜಿಯನ್ನು ಭಾರತ ತೋರಿಸಿದೆ. ಈಗ ಆಲ್ರೆಡಿ ಅದನ್ನು ಪರೀಕ್ಷೆ ಕೂಡ ಮಾಡಿದ್ದು ಟೆಸ್ಟ್ ಸಕ್ಸಸ್ಫುಲ್ ಅಂತ ಭಾರತ ಘೋಷಿಸಿದೆ. ಅಷ್ಟೇ ಅಲ್ಲ, ಈ ಮಿಸೈಲ್ ಭಾರತದ ದಾಳಿ ಸಾಮರ್ಥ್ಯಕ್ಕೆ ಶತ್ರು ವಿರುದ್ಧ ಗೇಮ್ ಚೇಂಜರ್ ಆಗಿ ಕೆಲಸ ಮಾಡುತ್ತೆ. ನಮ್ಮ ಬೆಂಗಳೂರಿನಿಂದ ಅಥವಾ ಉತ್ತರ ಕರ್ನಾಟಕದ ಯಾವುದೇ ಸಣ್ಣ ಹಳ್ಳಿಯಿಂದ ಹಾರಿಸಿದ್ರೂ ಪಾಕ್ನ ಕರಾಚಿ, ಇಸ್ಲಾಮಾಬಾದ್ಗಳನ್ನು ಈಸಿಯಾಗಿ ಟಾರ್ಗೆಟ್ ಮಾಡೋ ರೀತಿ ಡಿಸೈನ್ ಮಾಡಲಾಗಿದೆ. ಒಟ್ಟಾರೆ ಭಾರತಕ್ಕೆ ಅದ್ಭುತ ಶಕ್ತಿ ಸಿಕ್ಕಂತಾಗಿದೆ. ಹಾಗಿದ್ರೆ ಈ ಹೊಸ ಮಿಸೈಲ್ನ ಅಸಲಿ ಪವರ್ ಏನು? ರೈಲಿಂದ ಹೇಗೆ ಉಡಾಯಿಸ್ತಾರೆ? ಪಾಕಿಸ್ತಾನದ ಪಾಲಿಗೆ, ಚೀನಾ ಪಾಲಿಗೆ ಇದು ಎಷ್ಟು ಅಪಾಯಕಾರಿ? ಭವಿಷ್ಯದ ಕದನಗಳಲ್ಲಿ ಈ ರೈಲ್ ಬೇಸ್ಡ್ ಅಗ್ನಿ ಯಾವ ರೀತಿ ಶತ್ರುವನ್ನ ಸುಡುತ್ತೆ? ಎಲ್ಲವನ್ನ ಈ ವರದಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆತನಕ ಮಿಸ್ ಮಾಡಿದೆ ನೋಡಿ. ರೈಲಿಂದ ಮಿಸೈಲ್ ಸಿಡಿಸಿದ ಭಾರತ, ಪರೀಕ್ಷೆ ಸಕ್ಸಸ್ ಎಂದ DRDO. ಸೆಪ್ಟೆಂಬರ್ 25ರ ಬೆಳಗ್ಗೆ ಭಾರತ ಈ ಘೋಷಣೆ ಮಾಡಿದೆ. ವಿಡಿಯೋ ಕೂಡ ರಿಲೀಸ್ ಮಾಡಿದೆ. ಪ್ರತಿಯೊಬ್ಬ ಭಾರತೀಯನಿಗೆ ರೋಮಾಂಚನ ಆಗಬೇಕದನ್ನು ನೋಡ್ತಾ ಇದ್ರೆ. ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಶೇರ್ ಮಾಡಿದ್ದಾರೆ. ಭಾರತ ಎಲೀಟ್ ರಾಷ್ಟ್ರಗಳ ಸಾಲಿಗೆ ಮೂಲಕ ಸೇರ್ತು ಅಂತ ಹೇಳಿದ್ದಾರೆ. ಈ ವಿಡಿಯೋದಲ್ಲಿ ಟ್ರ್ಯಾಕ್ ಮೇಲೆ ನಿಂತಿರೋ ರೈಲಿನಿಂದ ಅಗ್ನಿ ಪ್ರೈಮ್ ಮಿಸೈಲ್ ಚಿಮ್ತಾ ಇರೋದು ಕಂಡು ಬಂದಿದೆ. ಈ ಅಗ್ನಿ ಪ್ರೈಮ್ ಅನ್ನೋದು ಭಾರತದ ಪಾಲಿನ ಅತಿ ಭಯಾನಕ ಮಿಸೈಲ್. ಅಣ್ವಸ್ತ್ರ ಹೊತ್ತೊಯ್ಯೋ ತಾಕತ್ತಿದೆ. ನಾರ್ಮಲ್ ಸ್ಫೋಟಕಗಳನ್ನು ಕೂಡ ದೊಡ್ಡ ಪ್ರಮಾಣದಲ್ಲೇ ಹೊತ್ಕೊಂಡು ಹೋಗುತ್ತೆ. ಒಂದೇ ಸಲ 3000 kg ಅಂದರೆ ಬ್ರಹ್ಮೋಸ್ಗಿಂತ 10 ಪಟ್ಟು ಹೆಚ್ಚು ಸ್ಫೋಟಕವನ್ನು ಹೊತ್ಕೊಂಡು ಹೋಗಿ ಹಾಕುತ್ತೆ. ಇಷ್ಟು ದಿನ ಒಂದು ಕಡೆ ನಿಲ್ಲಿಸಿ ಅಥವಾ ರಸ್ತೆಯಲ್ಲಿ ಮೊಬೈಲ್ ಲಾಂಚರ್ ಮೂಲಕ ಉಡಾಯಿಸ್ತಾ ಇದ್ರು. ಈಗ ಮೊತ್ತ ಮೊದಲ ಬಾರಿಗೆ ರೈಲಿನಿಂದ ಫೈರ್ ಆಗಿದೆ. DRDO ಮತ್ತು ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ ಅಂದರೆ ನ್ಯೂಕ್ಲಿಯರ್ ದಾಳಿಯ ಹೊಣೆ ಹೊತ್ತಿರೋ ಕಮಾಂಡ್ ಇದನ್ನು ಜಂಟಿಯಾಗಿ ಈಗ ಜಾರಿಗೊಳಿಸಿದ್ದಾರೆ. ಸೆಪ್ಟೆಂಬರ್ 24ರಿಂದಲೇ ಇದು ಆಪರೇಷನಲ್ ಇದೆ, ರೆಡಿ ಇದೆ. ಈಗ ದಾಳಿ ಮಾಡಬೇಕಂದ್ರೂ ಕೂಡ ಉಡಾಯಿಸುವಷ್ಟು ಪ್ರಿಪರೇಷನ್ ಆಗಿ ಹೋಗಿದೆ. ಸುಮಾರು 2000 ಕಿಲೋಮೀಟರ್ ದೂರ ಹೋಗಿ ಗುರಿಯನ್ನು ಧ್ವಂಸ ಮಾಡೋ ತಾಕತ್ತಿದೆ. ವಿವಿಧ ಬಗೆಯ ಅಡ್ವಾನ್ಸ್ಡ್ ಫೀಚರ್ಸನ್ನು ಅಳವಡಿಸ್ಕೊಂಡಿದೆ. ಮುಂಚೆ ರಷ್ಯಾ, ಅಮೆರಿಕ, ಚೀನಾ ಮತ್ತು ನಾರ್ತ್ ಕೊರಿಯಾ ಬಳಿ ಮಾತ್ರ ಈ ಟೆಕ್ನಾಲಜಿ ಇತ್ತು. ಈಗ ಭಾರತ ಕೂಡ ಈ ಟೆಕ್ನಾಲಜಿಯನ್ನು ಗಳಿಸ್ಕೊಂಡಿದೆ. ಇದು ಭಾರತದ ಪಾಲಿಗೆ, ಅದರಲ್ಲೂ ಪಾಕಿಸ್ತಾನದ ವಿರುದ್ಧ ಗೇಮ್ ಚೇಂಜರ್ ಆಗಿ ಕೆಲಸ ಮಾಡುತ್ತೆ ಅಂತ ರಕ್ಷಣಾ ತಜ್ಞರು ಹೇಳಿದ್ದಾರೆ. ಅಪಾಯಕಾರಿ ಹೇಗೆ? ಸ್ನೇಹಿತರೆ, ಈ ಮಿಸೈಲ್ ಭಾರತದ ದಾಳಿ ಸಾಮರ್ಥ್ಯಕ್ಕೆ ಮತ್ತು ಶತ್ರುಗಳ ವಿರುದ್ಧದ ಪ್ರತಿತಂತ್ರಕ್ಕೆ ಅತ್ಯಂತ ಕ್ರೂಷಿಯಲ್. ಮೊದಲನೇದಾಗಿ ಇದರಿಂದ ಭಾರತದ ಅಟ್ಯಾಕ್ ಮಾಡೋ ಕೇಪಬಿಲಿಟಿ ಹೆಚ್ಚಾಗಿದೆ. ಇಷ್ಟು ದಿನ ಸ್ಥಾವರದ ರೀತಿ ಒಂದು ಕಡೆ ನಿಂತ್ಕೊಂಡು ಮಿಸೈಲ್ ಹಾರಿಸಬೇಕಾಗಿತ್ತು. ಅಫ್ಕೋರ್ಸ್ ಇತ್ತೀಚೆಗೆ ಮೊಬೈಲ್ ಲಾಂಚರ್ ಮೂಲಕವೂ ಹಾರಿಸ್ತಾ ಇದ್ರು. ಆದರೆ ಈಗ 2 ಕಡೆಯಿಂದ ದಾಳಿ ಮಾಡೋ ಸಾಮರ್ಥ್ಯ ಸಿಕ್ಕಿದೆ. ಸ್ನೇಹಿತರೆ, ಆ ರೀತಿ ವಿಮಾನದ ಮೂಲಕ ಹಾರಿಸೋದು ಏರ್ ಲಾಂಚ್ಡ್ ಕ್ರೂಸ್ ಮಿಸೈಲ್ಗಳು. ಇವು ಬ್ಯಾಲಿಸ್ಟಿಕ್ ಮಿಸೈಲ್ಗಳು. ಇವುಗಳನ್ನು ಜೆಟ್ನಿಂದ ಹಾರಿಸೋಕೆ ಆಗಲ್ಲ. ಇಸ್ರೇಲ್, ಚೀನಾ ಮತ್ತು ರಷ್ಯಾ ಬಳಿ ಮಾತ್ರ ಫೈಟರ್ ಜೆಟ್ನಿಂದ ಹಾರಿಸಬಲ್ಲ ಬ್ಯಾಲಿಸ್ಟಿಕ್ ಮಿಸೈಲ್ನ ಟೆಕ್ನಾಲಜಿ ಇದೆ. ನಮ್ಮ ಹತ್ರ ಇನ್ನೂ ಕೂಡ ಅದು ಬಂದಿಲ್ಲ. ಇಸ್ರೇಲ್ನಿಂದ ನಾವು ಕೂಡ ಅದನ್ನು ತಗೊಳ್ಳೋ ಖರೀದಿ ಮಾತುಕತೆ ನಡೀತಾ ಇದೆ. ಆದರೆ ಈಗ ಇಸ್ರೇಲ್ ಬಳಿಯೂ ಸದ್ಯಕ್ಕೆ ಇಲ್ಲದ ಈ ಟ್ರೈನ್ ಬೇಸ್ಡ್ ಬ್ಯಾಲಿಸ್ಟಿಕ್ ಮಿಸೈಲನ್ನು ಭಾರತ ಸ್ವಂತ ತಾನೇ ತಯಾರಿಸಿದೆ.
ಈ ತಂತ್ರಜ್ಞಾನದಿಂದ ಶತ್ರುಗಳ ಸ್ಟ್ರಾಟಜಿಗೆ ದೊಡ್ಡ ಹೊಡೆತ ಬೀಳುತ್ತೆ, ಅದರಲ್ಲೂ ಸರ್ವೇಲೆನ್ಸ್ಗೆ ಬಿಗ್ ಚಾಲೆಂಜ್. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಆಫರ್ ಪ್ರೈಸ್ ಕೇವಲ 39,200 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 25 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಹುಡುಕೋದು ಕಷ್ಟ, ಯಾಕಂದ್ರೆ ಭಾರತ ದೊಡ್ಡ ರೈಲ್ವೆ ನೆಟ್ವರ್ಕ್ ಹೊಂದಿರೋ ರಾಷ್ಟ್ರ. ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ, ಗುಜರಾತ್ನಿಂದ ಅರುಣಾಚಲ ತನಕ ರೈಲ್ವೆ ನೆಟ್ವರ್ಕ್ ಇದೆ. ಭರ್ತಿ 1,26,366 ಕಿಲೋಮೀಟರ್ ರೈಲ್ವೆ ಟ್ರ್ಯಾಕ್ ಇದೆ. ಸೊ ಇದನ್ನು ಎಲ್ಲಿಂದ ಬೇಕಾದರೂ ಹಾರಿಸಬಹುದಾಗಿರೋದ್ರಿಂದ ಶತ್ರುಗಳಿಗೆ ಎಲ್ಲ ಕಡೆ ಮಾನಿಟರ್ ಮಾಡೋಕ್ಕಾಗಲ್ಲ. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಪೂರ್ಣ ಪ್ರಮಾಣದ ಯುದ್ಧ ಆಯಿತು ಅಂದರೆ ಶತ್ರುಗಳು ಮೊದಲು ಟಾರ್ಗೆಟ್ ಮಾಡೋದೇ ನಮ್ಮ ಮಿಸೈಲ್ ಫೆಸಿಲಿಟಿಯನ್ನು, ಯಾಕಂದರೆ ಅದೇ ದೊಡ್ಡ ಡ್ಯಾಮೇಜ್ ಮಾಡೋದು ಶತ್ರುಗಳಿಗೆ. ಸೊ ಇಷ್ಟು ದಿನ ಈ ಅಗ್ನಿ ಮಿಸೈಲನ್ನು ಇಷ್ಟು ದಿನ ಫಿಕ್ಸೆಡ್ ಸೈಲೋಸ್ ಅಂದರೆ ಒಂದು ನಿಗದಿತ ಜಾಗದಲ್ಲಿ ಇದ್ದಂತಹ ಸೈಲೋಗಳಲ್ಲಿ ಅಂಡರ್ಗ್ರೌಂಡ್ನಲ್ಲಿ ನಿರ್ದಿಷ್ಟ ಸೈಟ್ನಲ್ಲಿ ಇಟ್ಟು ಅಲ್ಲಿಂದ ಲಾಂಚ್ ಮಾಡ್ತಾಯಿದ್ರು. ಆದರೆ ಇದು ಅಷ್ಟು ಎಫೆಕ್ಟಿವ್ ಆಗ್ತಿರಲಿಲ್ಲ, ಯಾಕಂದರೆ ಶತ್ರುಗಳ ಸ್ಯಾಟಲೈಟ್ಗಳು ಇದನ್ನು ಈಸಿಯಾಗಿ ಗುರುತಿಸ್ಬೋದಾಗಿತ್ತು ಎಲ್ಲಿಂದ ಬಂದವು ಅಂತ. ಆಮೇಲೆ ಆ ಜಾಗಕ್ಕೆ ಕರೆಕ್ಟಾಗಿ ಗುರಿ ಇಟ್ಟಿದ್ರಾಗಿತ್ತು, ಯಾಕಂದರೆ ಫಿಕ್ಸ್ಡ್ ಸೈಟ್ ಅಲ್ವಾ, ಅದೇನು ಮೂವ್ ಆಗಲ್ವಲ್ಲ, ಅಲ್ಲಿ ಹೊಡಿಬೋದಾಗಿತ್ತು. ಆದರೆ ಈಗ ಆ ಪ್ಲ್ಯಾನ್ ಉಲ್ಟಾ ಆಗುತ್ತೆ. ದಾಳಿಗೂ ಮುನ್ನ ಸ್ಥಳವನ್ನು ಕ್ವಿಕ್ಕಾಗಿ ಬದಲಾವಣೆ ಮಾಡ್ಬೋದು, ಹಾಗೆ ಮತ್ತೆ ಜಾಗ ಚೇಂಜ್ ಮಾಡ್ತಾನೆ ಇರ್ಬೋದು, ಹಾಗೆ ರಿಮೋಟ್ ಏರಿಯಾದಿಂದಲೂ ಫೈರ್ ಮಾಡ್ಬೋದು. ಸುರಂಗ ಇದ್ರಂತೂ ಕೊನೆ ಕ್ಷಣ ತನಕ ಗೊತ್ತೇ ಆಗಲ್ಲ, ಹಾರಿಸಿ ಮತ್ತೆ ಸುರಂಗದ ಒಳಗೆ ನುಗ್ಗಬಹುದು. ಇನ್ನು ರೈಲುಗಳ ವೇಗ ಹೆಚ್ಚಿರೋದ್ರಿಂದ ಟ್ರ್ಯಾಕ್ ಮಾಡೋದು ತುಂಬ ಕಷ್ಟ. ಮೊದಲೇ ಎಲ್ಲ ಸೆಟಪ್ ಮಾಡ್ತಿದ್ದಾರೆ ಅಂತ ಹೇಳೋಕ್ಕೂ ಸ್ಯಾಟಲೈಟ್ಗಳಿಗೆ ಸಾಧ್ಯ ಆಗಲ್ಲ. ಯಾವ ಜಾಗದಿಂದ ಬೇಕಿದ್ರೂ ಇದನ್ನು ಉಡಾಯಿಸೋಕ್ಕಾಗೋದ್ರಿಂದ ಶತ್ರುಗಳು ಎಲ್ಲ ಕಡೆ ಫೋಕಸ್ ಮಾಡ್ತಾ ಕೂರಬೇಕಾಗತ್ತೆ. ಭಾರತ ಒಂದು ಉಪಖಂಡ, ಒಂದು ಅರ್ಧ ಕಾಂಟಿನೆಂಟ್ ಸೈಜ್ನ ರಾಷ್ಟ್ರ, ಎಲ್ಲಂತ ಹುಡುಕ್ತಾರೆ. ಇದರಿಂದ ಏನಾಗ್ತಿದೆ, ಯಾವ ಕಡೆಯಿಂದ ಮಿಸೈಲ್ ಬರ್ತಿದೆ ಅಂತ ಗೊತ್ತಾಗೋಕ್ಕೂ ಮೊದಲೇ ಇನ್ನೊಂದು ಕಡೆಯಿಂದ ಸರ್ಪ್ರೈಸ್ ಆಗಿ ಸರ್ ಅಂತ ಮಿಸೈಲ್ ನುಗ್ಗಿರುತ್ತೆ. ಇನ್ನು ಈ ಅಗ್ನಿ ಪ್ರೈಮ್ ಅಂತೂ ಈ ವಿಚಾರದಲ್ಲಿ ಇನ್ನೂ ಡೇಂಜರಸ್. ಇದು ಗಂಟೆಗೆ 6,500 ಕಿಲೋಮೀಟರ್ ವೇಗದಲ್ಲಿ ನುಗ್ಗೋದ್ರಿಂದ 2,000 ಕಿಲೋಮೀಟರ್ ಏನು ಅದರ ರೇಂಜ್ ಇದೆ ಅದನ್ನು ಬರೀ 18 ನಿಮಿಷದಲ್ಲಿ ಕವರ್ ಮಾಡುತ್ತೆ. ಅವರು ಪತ್ತೆ ಹಚ್ಚೋದು ಯಾವಾಗ, ರಿಯಾಕ್ಷನ್ಗೆ ಅದನ್ನು ತಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳೋದು ಯಾವಾಗ, ಅವರಿಂದ ಆದೇಶ ಪಡ್ಕೊಂಡು ವಾಪಸ್ ರಿಯಾಕ್ಷನ್ ಕೊಡೋದು ಯಾವಾಗ. ಇದು ಬ್ಯಾಲಿಸ್ಟಿಕ್ ಮಿಸೈಲ್. ಇಂಥ ಮಿಸೈಲ್ಗಳನ್ನು ಪತ್ತೆ ಹಚ್ಚಬಹುದು, ಆದರೆ ಇಂಟರ್ಸೆಪ್ಟ್ ಮಾಡೋದು ತುಂಬ ಕಷ್ಟ. ಹತ್ರ ಬಂದ್ಮೇಲೆ ತಡೆಯೋದು ಇಂಪಾಸಿಬಲ್. ಏನೋ S-400 ನಂತ ಬಲಿಷ್ಠ ಏರ್ ಡಿಫೆನ್ಸ್ ಸಿಸ್ಟಮ್, ರೆಡಾರ್ ಸಿಸ್ಟಮ್ ಇದ್ರೆ ಇಂಟರ್ಸೆಪ್ಟ್ ಮಾಡೋಕೆ ಪ್ರಯತ್ನ ಪಡ್ಬೋದು. ಆದರೆ ಪಾಕಿಸ್ತಾನದ ಕೈಲಿ ಆ ತಾಕತ್ತಿಲ್ಲ. ಅವರ ಹತ್ರ ಇರೋ ಡಮ್ಮಿ ಮಿಸೈಲ್ಗಳಿಗೆ ಈ ಪ್ರೈಮ್ನಂತಹ ಹೊಸ ತಲೆಮಾರಿನ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹಿಡಿಯೋದು ಆಗದೇ ಇಲ್ಲ. ಈಗಂತೂ ಈ ಹೊಸ ಮಿಸೈಲ್ಗೆ ಅಡ್ವಾನ್ಸ್ ರೆಡಾರ್ಗಳು, ನ್ಯಾವಿಗೇಷನ್ ಸಿಸ್ಟಮ್ ಅನ್ನು ಅಳವಡಿಸಿದ್ದಾರೆ. ಮೊದಲನೇದಾಗಿ ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ INS ಇದೆ. ಇದು ಮಿಸೈಲ್ನ ಒಳಗಿರುತ್ತೆ. ಸ್ಯಾಟಲೈಟ್ನ ಸಹಾಯ ಇಲ್ಲದೆ ಪೊಸಿಷನ್, ಡೈರೆಕ್ಷನ್ ಅನ್ನ ಎಲ್ಲವನ್ನ ಇದು ಡಿಸೈಡ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಹೋಗುತ್ತೆ. ಇದನ್ನು ಜಾಮ್ ಮಾಡೋಕ್ಕೂ ಆಗಲ್ಲ, ಸೀದಾ ಹೋಗಿ ಗುರಿ ಹೊಡೆಯುತ್ತೆ. ಎರಡನೇದು ಮೈಕ್ರೋ ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್. ಇದು ಕೂಡ ಸೇಮ್. ಆ ನ್ಯಾವಿಗೇಷನ್ ಸಿಸ್ಟಮ್ ಕೈ ಕೊಟ್ಟರೆ ಇದು ಹೆಲ್ಪ್ ಮಾಡುತ್ತೆ, ಗೈಡೆಡ್ ದಾಳಿಗೆ ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆಗೆ GPS ಮತ್ತು ನಾವಿಕ್ ಸ್ಯಾಟಲೈಟ್ ನ್ಯಾವಿಗೇಷನ್ ಕೂಡ ಇದರಲ್ಲಿ ಅಳವಡಿಸಿದ್ದಾರೆ. GPS ಅಮೆರಿಕದ್ದಾದರೆ ನಾವಿಕ್ ನಮ್ಮದೇ ಭಾರತದ ಸ್ವಂತ ನ್ಯಾವಿಗೇಷನ್ ಸಿಸ್ಟಮ್ ಅಳವಡಿಸಿದ್ದಾರೆ. ಸೊ ಎಲ್ಲ ರೀತಿಯಲ್ಲೂ ಇದು ಶತ್ರುಗಳಿಗೆ ಸಿಂಹ ಸ್ವಪ್ನವಾಗುತ್ತೆ. ಅಲ್ಲದೆ ಇದರ ಆಕ್ಯುರಸಿ ಅಂದರೆ ಸರ್ಕ್ಯುಲರ್ ಎರರ್ ಪ್ರಾಬಬಲ್ CEP ಬರೀ 10 ಮೀಟರ್ ಇದೆ. ಇದರಿಂದ ನಿಖರವಾಗಿ ದಾಳಿ ಮಾಡೋಕ್ಕಾಗತ್ತೆ. ಏನು ಇದರಲ್ಲಿ ಬಳಸ್ತಾ ಇರೋ ಕಮ್ಯುನಿಕೇಷನ್ ಸಿಸ್ಟಮ್, ಕಂಟ್ರೋಲ್ ಸಿಸ್ಟಮ್ಸ್ ಎಲ್ಲವೂ ಸ್ವದೇಶಿ. ಭಾರತಕ್ಕೆ ಇದು ದೊಡ್ಡ ಅಡ್ವಾಂಟೇಜ್. ಜೊತೆಗೆ ಈ ಮಿಸೈಲ್ ಲಾಂಚ್ ಮಾಡೋಕ್ಕೆ ಹೆಚ್ಚಿನ ಖರ್ಚಿಲ್ಲ. ನಾರ್ಮಲ್ ಮಿಸೈಲ್ಗಳಾದರೆ ಲಾಂಚರ್ಗಳ ನಿರ್ವಹಣೆ, ಅವುಗಳನ್ನು ಶತ್ರುಗಳಿಂದ ಮರೆಮಾಚೋದು ದೊಡ್ಡ ಸಮಸ್ಯೆ ಆಗ್ತಿತ್ತು. ಅದಕ್ಕಾಗಿಯೇ ಸಾಕಷ್ಟು ಹಣ ಸುರಿಬೇಕು. ಆದರೆ ಮಿಸೈಲ್ಗಳಿಗೆ ಅಷ್ಟು ದೊಡ್ಡ ಹಣ ಬೇಕಿಲ್ಲ. ರೈಲಲ್ಲಿ ತುಂಬಿಕೊಂಡು ಬಂದು ಫೈರ್ ಮಾಡ್ಬೋದು. ಹಾಗಂತ ಇದಕ್ಕೇನು ವಿಶೇಷ ರೈಲ್ ಬೇಡವಾ ಅನ್ನೋ ಪ್ರಶ್ನೆ ಬರ್ಬೋದು ನಿಮಗೆ. ಇದಕ್ಕೂ ವಿಶೇಷ ರೈಲು ಮತ್ತು ಲಾಂಚಿಂಗ್ ಸಿಸ್ಟಮ್ ರೆಡಿ ಮಾಡಬೇಕು. ಆದರೆ ಸಾಂಪ್ರದಾಯಿಕ ಸೈಟ್ಗಳಿಗಿಂತ ಇವುಗಳ ವೆಚ್ಚ ಗಾತ್ರ ಕಮ್ಮಿ ಇರುತ್ತೆ. ಅಲ್ಲೇ ಮಾಸ್ ಪ್ರೊಡಕ್ಷನ್ ಮಾಡಿದಾಗ ಮತ್ತು ನಿರ್ವಹಣೆ ಅಂತ ಬಂದಾಗ ಅದು ನಾರ್ಮಲ್ಗಿಂತ ಕಮ್ಮಿ ಹಣದಲ್ಲಿ ಮುಗಿಯುತ್ತೆ. ಒಂದೇ ಟ್ರೈನ್ನಲ್ಲಿ ಸೈನಿಕರು ಮಿಸೈಲ್ಗಳು ಮತ್ತು ಇನ್ನಿತರ ಆಯುಧಗಳನ್ನು ಕೂಡ ಕ್ಯಾರಿ ಮಾಡ್ಬೋದು. ನಾಳೆ ರೈಲ್ನಲ್ಲೇ ಫ್ಲೈಯಿಂಗ್ ಆಬ್ಜೆಕ್ಟ್ ಅಂದರೆ ಡ್ರೋನ್ ಹಾಗೆ ಲಾಯ್ಟ್ರಿಂಗ್ ಮ್ಯೂನಿಷನ್ ಹಾರೋ ಥರ ಮಾಡಿಬಿಟ್ರೆ ಅದು ಇನ್ನಷ್ಟು ಡೆಡ್ಲಿ ಯೂನಿಟ್ ಆಗಿಬಿಡುತ್ತೆ. ಹೀಗಾಗಿ ರೈಲ್ನಿಂದ ಮಿಸೈಲ್ ಹಾರಿಸಿರೋ ಈ ಬೆಳವಣಿಗೆಯನ್ನು ಭಾರತದ ಹೊಸ ಸಾಧನೆ ಅಂತ ಬಣ್ಣಿಸಲಾಗ್ತಾ ಇದೆ.
ಭಾರತದ ಅಣು ದಾಳಿಗೆ ಇನ್ನಷ್ಟು ಬಲ. ಭಾರತಕ್ಕೆ ಎಕ್ಸ್ಟ್ರಾ ಲೇಯರ್ನ ನ್ಯೂಕ್ಲಿಯರ್ ಡಿಟರೆನ್ಸ್ ಮತ್ತು ದಾಳಿ ಸಾಮರ್ಥ್ಯವನ್ನು ತಂದುಕೊಡುತ್ತಿದ್ದು. ಇಷ್ಟು ದಿನ ಭಾರತಕ್ಕೆ 3 ಕಡೆಯಿಂದ ಅಣು ದಾಳಿ ಮಾಡೋ ಸಾಮರ್ಥ್ಯ ಇತ್ತು. ಆಕಾಶದಿಂದ ಜೆಟ್ಗಳ ಮೂಲಕ, ನೀರಿಂದ ಹಡಗು ಮತ್ತು ಸಬ್ಮರೀನ್ಗಳ ಮೂಲಕ, ಹಾಗೆ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ನಿಂದಲೂ ಕೂಡ ಭೂಮಿ ಮೇಲಿಂದ ಫೈರ್ ಮಾಡಬಹುದಾಗಿತ್ತು. ಆದರೆ ಈಗ ರೈಲಿನಿಂದಲೂ ಅಣು ದಾಳಿಯನ್ನು ಮಾಡೋ ಸಾಮರ್ಥ್ಯವನ್ನು ಭಾರತ ಗಳಿಸ್ಕೊಂಡಿದೆ. ಇಂಥ ಪ್ರೈಮ್ ಮಿಸೈಲನ್ನು ಇತ್ತೀಚೆಗೆ ಅಂದರೆ 2016ರಲ್ಲಿ ನಿರ್ಮಿಸೋಕೆ ಭಾರತ ಶುರು ಮಾಡಿತ್ತು. ಅಗ್ನಿದೇ ಪ್ರೈಮ್ ವರ್ಷನ್. 2021ರಲ್ಲಿ ಇದರ ಮೊದಲ ಪರೀಕ್ಷೆ ನಡೆದಿತ್ತು. ಆಮೇಲೆ ನೈಟ್ ಟ್ರಯಲ್ ಮೊಬೈಲ್ ಲಾಂಚರ್ ಮೂಲಕ ಇದನ್ನು ಪರೀಕ್ಷೆ ಮಾಡಲಾಗಿತ್ತು. ಸದ್ಯ ಮೀಡಿಯಂ ರೇಂಜ್ನ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಕಡೆಗೆ ಭಾರತ ಹೆಚ್ಚಿನ ಫೋಕಸ್ ಮಾಡ್ತಾ ಇತ್ತು. ಇವೆಲ್ಲ ಮೇನ್ ಆಗಿ ಪಾಕಿಸ್ತಾನ ಮತ್ತು ಚೀನಾವನ್ನು ಮೈಂಡಲ್ಲಿ ಇಟ್ಕೊಂಡು ಮಾಡಲಾಗ್ತಾ ಇದೆ. ಚೀನಾಗಿ ಇನ್ನೂ ದೊಡ್ಡದು ಮಾಡ್ತಾ ಇದ್ದೀವಿ. ಅಗ್ನಿ 5 ಮಿಸೈಲ್ ನಮ್ಮ ಹತ್ರ ಇದೆ. ಅದು 8,000 ಕಿಲೋಮೀಟರ್ ತನಕ ಹೋಗಿ ಹೊಡೆಯೋ ಸಾಮರ್ಥ್ಯವನ್ನು ಹೊಂದಿದೆ. ಸದ್ಯ MIRV ಮತ್ತು ಬಂಕರ್ ಬಸ್ಟರ್ ಟೆಕ್ನಾಲಜಿಗಳು ಕೂಡ ಭಾರತದ ಕೈ ಸೇರಿದ್ದು ಅವು ಮಲ್ಟಿ ಡೊಮೇನ್ನಲ್ಲಿ ಭಾರತದ ದಾಳಿ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ತಿವೆ. ಈಗ ಸೂರ್ಯ ಅನ್ನೋ ಹೊಸ ಮಿಸೈಲನ್ನು ಭಾರತ ರೆಡಿ ಮಾಡ್ತಿದೆ. ಇದು 16,000 ಕಿಲೋಮೀಟರ್ ರೇಂಜ್ ಹೊಂದಿದೆ. ಆದರೆ ಇದನ್ನು ಭಾರತ ಎಲ್ಲೂ ಕೂಡ ಹೆಚ್ಚಿಗೆ ಹೇಳಲಿಲ್ಲ, ಡಿಸ್ಕಸ್ ಮಾಡಿಲ್ಲ. ಜಸ್ಟ್ ಇಷ್ಟೇ ಇನ್ಫಾರ್ಮೇಷನ್ ಇರೋದು. ಅಷ್ಟೇ ಇನ್ಫಾರ್ಮೇಷನ್ ಕೊಡೋದಕ್ಕೆ ಕಾರಣ ಕೂಡ ಇರ್ಬೋದು. ಇರಲಿ, ಚೆನ್ನಾಗಾಗಲಿ ಅಷ್ಟೇ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.